ಟೈಮು 12:30. ಬ್ಯಾಗು 1 2 3 4 5 6 ಬ್ಯಾಗ್ ತಗೊಂಡಿರೋದು ನಾವು. ಅದು ಎಷ್ಟು ದಿನ ಗೊತ್ತಾ? ಇವತ್ತೋಗಿ 1 ಡೇ ಸ್ಟೇ ಆಗ್ಬಿಟ್ಟು ನಾಳೆ ನೈಟ್ ವಾಪಸ್ ಬರೋದಕ್ಕೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್, ಒಂದು ಸ್ಪೆಷಲ್ ಥಿಂಗ್ ಏನ್ ಗೊತ್ತಾ, ನಮ್ಮ ಕಾರಲ್ಲಿ ಇವತ್ತು ಒಂದು ಲಗೇಜ್ ಜಾಸ್ತಿ ಆಗೈತೆ. ಆ ಲಗೇಜ್ ಬಂದು ಇಲ್ಲಿ. ಓಯ್, ಯಾರಿದು ಮುಖ ಮುಚ್ಕೊಂಡವ್ರೆ? ಹೂವಿನ ಬಾಣದಂತೆ. ಏಯ್ ಕದು ಡುಮ್ಸ್, ಒಂಚೂರು ಮಕ್ಕ ತೋರ್ಸು. ಡುಮ್ಸ್ ಅವ ಹಾಡೇಳು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಹೋಯ್ತವನಂತೆ ಹೆವಿ ಸ್ಪೀಡಲ್ಲಿ ಹೋಗ್ತಾರ ಅವ್ರು ನೋಡಿ. ಗೈಸ್, ನೆನ್ನೆ ಬ್ಲಾಗ್ ಅಲ್ಲಿ ಹೇಳ್ದಂಗೆ ನಾವು ಹೊರಗಡೆ ಹೋಗ್ತಾ ಇದೀವಿ. ಅಂದ್ರೆ ಅಪ್ಪ ಫ್ರೆಂಡ್ಸು 3 ಜನ, ನಮ್ಮನ್ನು ಸೇರಿಸಿ 4 ಫ್ಯಾಮಿಲಿ. ಸೊ 4 ಫ್ಯಾಮಿಲಿನೂ ಕೂಡ ನಾವು ಹೋಗ್ತಿರೋದು ಚಿಕ್ಕಮಗಳೂರಿಗೆ. ಹೋಗ್ತಾ ದಾರಿಲಿ ಕೆಲವೊಂದು ಪ್ಲೇಸಸ್ ಇದೆ, ಅದನ್ನ ನೋಡ್ಕೊಂಡು ಹೋಗ್ಬೇಕು. ಅದಕ್ಕೂ ಮುಂಚೆ ನಾವೆಲ್ಲರೂ ಏನೇಂದ್ರಲ್ಲಿ ಹೋಗ್ತಾ ಇದೀವಿ ಅಂತ ಒಂದು ಮ್ಯೂಸಿಕ್ ಹಾಕ್ತೀನಿ, ಅದನ್ನ ನೋಡ್ಕೊಳ್ಳಿ. ಅಷ್ಟು ವೆಹಿಕಲ್ಸ್ ಅಲ್ಲಿ ನಾವು ಹೋಗ್ತಾ ಇರೋದು. ಅದರಲ್ಲಿ ಒಂದು ಬೈಕ್ ಏನಿತ್ತು ಚೂಸ್ ಮಾಡೋರು ಅಂದ್ರೆ, ಕಾರಲ್ಲಿ ಅವರು ಬರಕ್ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಬೈಕಲ್ಲಿ ಬರ್ತವ್ರೆ. ಈ ಒಂದು ವ್ಲಾಗ್ ನಾ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇದೀನಿ. ಅಂದ್ರೆ ಕೆಲವೊಂದ್ ಜಾಗದಲ್ಲಿ ನೀವೇ ನೋಡ್ಬೋದು, ನೀವೇ ನೋಡ್ತೀರಾ ಹೆಂಗೆ ಸೆಂಟ್ರಲ್ ಏನೇನ್ ಆಗ್ತಿದೆ ಅಂತ ನೋಡ್ತೀರಾ. ನಾ ಒಂದು ಸಿಂಪಲ್ ಸ್ವೀಟ್ ಅಂಡ್ ಸ್ಟೋರಿ ಅಂತ ಗೊತ್ತಾ, ಬೆಳಗ್ಗೆ ಅಂತೀನಿ, ನೈಟು 12:30ವರೆಗೂ. ಯಾಕಮ್ಮ ನಗ್ತಾಳ ಪಾಪ, ಯೋಚನೆ ಮಾಡ್ತಾಳ. ನೈಟು 12:30ವರೆಗೂ 2 ಬ್ಲಾಗ್ ನ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಬಿಟ್ಟೆ. 12 ಗಂಟೆಯಿಂದ 1:30ವರೆಗೂ ನೀಟಾಗಿ ಕುತ್ಕೊಂಡಿದ್ವಿ. ಅಂದ್ರೆ ಇನ್ನೊಬ್ರು ಫ್ಯಾಮಿಲಿ ವೇಟ್ ಮಾಡ್ತಿದ್ವಿ. ನಾವು ಹೊರಟಿದ್ದು 1:30 ನೈಟ್ 1:30ಗೆ ಹೊರಟಿದ್ದು. ಇವರು ನಮ್ಮ ಡುಮ್ಸ್ ಇದಾರಲ್ಲ, 2 ಕಾಲ 1:30 2 ಕಾಲ ಹತ್ತತ್ರ ಅನ್ಕೊಳ್ಳಿ. ನಮ್ಮ ಡುಮ್ಸ್ ಈ ಹೈಲೈಟ್ ಪಾರ್ಟ್ ನ ನೀವು ಡುಮ್ಸ್ ಸುಮಾರು ಎಷ್ಟೋ 2 ಮಂತ್ 3 ಮಂತ್ಸ್ ಬ್ಯಾಕ್ ಅಲ್ಲಿ ನೋಡಿದ್ರೆ ಡುಮ್ಸ್ ಅನ್ನೋದನ್ನ. ಇವಾಗ ವಾಪಸ್ ನಮ್ಮ ಡುಮ್ಸ್ ಬಂದವ್ರೆ. ಡುಮ್ಸ್ ಅವಳ ಹೆಸರು ಕದು, ಅದಕ್ಕೆ ಸುಮ್ನೆ ರೇಕ್ಸೋದು ಡುಮ್ಸ್ ಅಂತ. 2 ಕಾಲ್ಗೆ ಹೊರಟು 6:30ಗೆ ನಾವು ರೀಚ್ ಆಗಿದ್ದು ಇವ್ರು ಡುಮ್ಸ್ ಮನೆಗೆ. ಇವಾಗ ಅಟ್ ಪ್ರೆಸೆಂಟ್ ಟೈಮ್ ಬಂದ್ಬಿಟ್ಟು 7:40. ಇವಾಗ ಹೊರಟಿರೋದು ನಾವು ಚಿಕ್ಕಮಂಗ್ಳೂರಿಗೆ. ಹೋಗ್ತಾ ದಾರಿಯಲ್ಲಿ ಫಸ್ಟ್ ನಮಗೆ ಸಿಗೋದು ಬೇಲೂರು ಹಳೆಬೀಡು. ಇವಾಗ ಅಲ್ಲಿ ಹೋಗ್ತಾ ಇರೋದು. ಲೆಟ್ಸ್ ಗೋ ಗೈಸ್, ಹೋಗುವ. ಆಮೇಲೆ ಇನ್ನೊಂದು ಕ್ವಶನ್ ಕೇಳೋದಿತ್ತು ನಮ್ಮ ಡುಮ್ಸಿಗೆ. ಎಂತ ಕ್ವಶನ್ ಗೊತ್ತಾ, ನೀನ್ ಯಾಕೆ ಒಂದು ಕೋಚಿಂಗ್ ಕ್ಲಾಸ್ ಓಪನ್ ಮಾಡಬಾರ್ದು? ಹೌ ಟು ರೆಡ್ಯೂಸ್ ಫ್ಯಾಟ್ ಇನ್ 10 days. ಅಯ್ಯೋ, 10 ದಿನದಲ್ಲಿ ಸಣ್ಣ ಆಗೋದು ಹೆಂಗೆ ಅಂತ. ಯಾಕೆ ನೀನ್ ಮಾಡಬಾರ್ದು? ಒಂದೇ ಕಣಲ್ಲಿ ಹತ್ಬಿಡ್ತಾಳೆ ಗೈಸ್. ಅವಳಿಗೆ ರೇಕ್ಸಿ ಇವತ್ತು ಅಳ್ಸಾಕ್ಬಿಡ್ತೀನಿ ರೀ. ಇನ್ನೊಂದು, ನಾವು ಬೇಲೂರಲ್ಲಿ ಇಳಿದ್ಮೇಲೆ ಎಲ್ಲಾ ಫ್ಯಾಮಿಲಿನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅದರಲ್ಲಿ ನಮ್ಮ ಅತ್ತೆ ಮಾವ ಬಂದವರಲ್ಲಮ್ಮ, ನಮ್ಮ ಅತ್ತೆ ಮಾವ ಬಂದವರಲ್ವಾ. ಎಂಗೇಜ್ಮೆಂಟ್ ಬರೈತೆ. ನಮ್ಮ ಅತ್ತೆ ಮಾವ ಬಂದವ್ರೆ. ಅತ್ತೆ ಮಗ್ಳನ್ನ ತೋರಿಸ್ತೀನಿ ಬನ್ನಿ. ಹೋದ್ಸಲಿ ದಾಂಡಿಯಾಗೆ ನಾನು ನಮ್ ಚಿನ್ನಿ ಇನ್ನೊಂದ್ ಸ್ಪೆಕ್ಸ್ ಹಾಕೊಂಡಿದ್ವಿ. ಈ ಸ್ಪೆಕ್ಸ್ ನ ಹಾಕೊಂಡು ಹೋಗ್ಬೇಕಿತ್ತು, ಬಟ್ ಬೈ ಮಿಸ್ ಆಗಿ ಆ ಸ್ಪೆಕ್ಸ್ ಹಾಕೊಂಡಿದ್ದೆ. ಈ ಸ್ಪೆಕ್ಸ್ ತುಂಬಾ ಇಷ್ಟ ನನಗೆ, ಬಿಕಾಸ್ ಲುಕ್ ಆಗಿದೆ ಗೈಸ್, ಹೆವಿ ಲುಕ್ ಆಗಿದೆ.
ಒಂದು ಸೈಡ್ ಲುಕ್ ಆಗಿರ್ಬೋದು, ಸೆಂಟರ್ ಲುಕ್ ಆಗಿರ್ಬೋದು. ನನಗೆ ಗೊತ್ತಿತ್ತು ನಮ್ಮ ಡೊಮ್ಸ್ ಫಸ್ಟ್ ಬಂದಿದ್ದಷ್ಟೇ ಸ್ಪೆಕ್ಸ್ ತಗೋತಾಳೆ ಅಂತ. ಅದಕ್ಕೆ ಫಸ್ಟ್ ನಾನು ಇದನ್ನ ಹಾಕೊಳ್ಳೋದು, ಅದು ಇನ್ನು 2 ಸ್ಪೆಕ್ಸ್ ತಗೊಬಂದಿನ, ಅದನ್ನ ಅಪ್ಪ ಅಮ್ಮಗೆ ತಂದಿರೋದು, ಅದನ್ನ ಹಿಂದೆಗಡೆನೆ ಇಟ್ಬಿಟ್ಟಿದ್ದೆ. ಈ ಸ್ಪೆಕ್ಸ್ ಮಾತ್ರ ಮುಂದೆ ಇಟ್ಕೊಂಡಿದ್ದೆ ನನಗೆ ಅಂತ ಇಟ್ಕೊಂಡಿದ್ದೆ. ಓಹ್ ರೋಮಿಂಗ್ ನಮ್ದೆ ಡ್ಯಾನ್ಸ್ ಫ್ಲೋರು. ಗೈಸ್ ಫೈನಲಿ ನಾವು ಇವಾಗ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಫಸ್ಟ್ ನಾವು ಬಂದಿರೋದು ಹೇಳ್ದಂಗೆ ಬೇಲೂರಲ್ಲ, ಹಳೆಬೀಡಿಗೆ ಬಂದಿರೋದು. ಟೆಂಪಲ್ ಎಲ್ಲ ಕಣ್ಮುಂದೆ ಇದೆ. ಆ್ಯಂಡ್ ಇನ್ನೊಂದು ನಾವು ಬಂದಿರೋ ಎಷ್ಟು ಫ್ಯಾಮಿಲಿನ ನಾನು ಕರೆಕ್ಟಾಗಿ ನಾನು ಪ್ರಾಪರಾಗಿ ತೋರಿಸಿಲ್ಲ. ಸೊ ಎಕ್ಸಾಕ್ಟಾಗಿ ಯಾವ್ಯಾವ ಫ್ಯಾಮಿಲಿ ಬಂದವರು ಅಂತ ನೀಟಾಗಿ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ಗೈಸ್ ಇವರು ಧರ್ಮಂಕಲ್ ಅವ್ರ ಫ್ಯಾಮಿಲಿ, ಇವರು ಧರ್ಮಂಕಲ್ ಮಿಸ್ಸಸ್ಸು, ಇವರು ಧರ್ಮಂಕಲ್, ಇಲ್ಲಿ ಇವ್ರ ಮಗ, ಇವರಿಬ್ರು ಮಕ್ಕಳು ಜೀವನು ಮತ್ತೆ ಸೃಜನ್. ಇವರು ಧರ್ಮಂಕಲ್ ಅವರ ವೈಫು. ಓಕೆ ಆಂಟಿ. ಗೈಸ್ ಇವರೆಲ್ಲರೂ ನಮ್ಮ ಡುಮ್ಸ್ ಫ್ಯಾಮಿಲಿ. ಎಕ್ಸ್ಪ್ರೆಷನ್ ನೋಡಿ, ಡುಮ್ಸ್ ಅವ್ರ ಅಪ್ಪ ಅಮ್ಮ ಮತ್ತೆ ಅವ್ರ ತಮ್ಮ ಮಾದೇಶ. ಗೈಸ್ ಆಗ್ಲಿಂದ ನಾನು ಹೇಳ್ತಿದ್ದೆ ನಮ್ಮ ಮಾವನವ್ರನ್ನ ತೋರಿಸ್ತೀನಿ ಅಂದ್ಬಿಟ್ಟು, ಇಲ್ಲಿ ಈ ಕಡೆ ಇವರು ನಮ್ಮ ಮಾವನವರು. ಇಲ್ಲಿ ಅತ್ತೆ ಓಡಾಕ್ತಾವ್ರಿ. ಇಲ್ಲಿ ಅತ್ತೆ ಯಾಕತ್ತೆ ಓಡಾಕ್ತಿದ್ದೀರಾ? ಈಗ ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು, ಮಗಳು ಯಾರಂತಲ್ವಾ? ಮಗಳು ಒಂಚೂರು ಹೈಟು ಕಮ್ಮಿ, ಇಲ್ಲಿ ಕಾಣಿಸ್ತಾ. ಓ ಇಲ್ಲಿ ಕೆಳಗಡೆ ಅವರೇ. ಇಲ್ಲಿ ಗೈಸ್ ಅಂಕಲ್ ಏನ್ ಹೇಳ್ಬೇಕು ಅಂಕಲ್? ಅತ್ತೆ ಮಗಳು, ನಿನ್ನ ಅತ್ತೆ ಮಗಳು ಕಣ. ಹಾ ಅದನ್ನೇ ಹೇಳ್ಬೇಕು ಗೈಸ್. ಇವಳ ಹೆಸರು ಋತು ಅಂತ, ಅತ್ತೆ ಮಗಳು ಗೈಸ್. ಮಾ ಫಸ್ಟ್ ಟೈಮ್ ಹಳೆಬೀಡಿಗೆ ಫಸ್ಟ್ ಟೈಮ್. ಓ ಇದೆಲ್ಲ ನಮ್ದೆಯಾ? ಇಲ್ಲಿ ಇದೆಲ್ಲ ನಮ್ದೆಯಾ? ಗೈಸ್ ಇದೆಲ್ಲ ನಮ್ದೆಯಾ? ಋತು ಮಾತಾಡ್ ಋತು. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ವಾ? ಓ ನಾಚಿಕೆ ಸ್ವಭಾವನ? ಇಷ್ಟು ನಾಚ್ಕೊಂಡ್ಬಿಟ್ರೆ ಹೆಂಗೆ? ಹಾ ನಾಚ್ಕೋತ ಮೈಲ್ ನೋಡ್. ಗೈಸ್ ನಾವು ಮೊಟ್ಟ ಮೊದಲ ಬಾರಿಗೆ ಹಳೆಬೀಡಿಗೆ ಬಂದಿರೋದು. ನನ್ನ ಕಣ್ಣು ಮುಂದೆ ಇದೆ ಈ ಒಂದು ಟೆಂಪಲ್. Hey Dums, please come here, guide us in English. Let me see how. Auntie, English medium altaನೆ ಓಡ್ಸಿರೋದು. Come on, guide it. Come here. Sorry, guide it please. Explain about this. What explain? ಏನ ಕೇಳಿದ್ರಲ್ಲ ಅತ್ತೆ? ಅಯ್ಯ ಕೇಳಿದ್ರಲ್ಲ? ಇರಿ ನೀ ಕೊಟ್ರೆ ಕೇಳ್ತೀನಿ. ಕೊಡಿ ಮಂಗಳಾರತಿಗೆ ದುಡ್ಡು ಕೊಡು. ಹಿಂಗೆ ತಾನೇ ನೀರು ಕೊಟ್ಬಿಡ್ತೀನಿ ನೋಡಿ. ಎಲ್ಲ ಒಳಗೆ ಗೈಸ್ ಇದೆಲ್ಲ ಕಂಪ್ಲೀಟ್ ಕಲ್ಲಲ್ಲಿ ಮಾಡಿರೋದು. ಅಮ್ಮ ಹುಚ್ಚಿ ಆಗ್ಬಿಟ್ರು ಕಣಮ್ಮ, ಇಲ್ಲಿ ನೋಡು ಮೈಲಿ. ಬೆಳಗ್ಗೆ ಮೇಕಪ್ ಹಾಕೊಂಡು ಚೆನ್ನಾಗಿರೋದು. ಈಗ ನೋಡಿ ಹೆಂಗಾಗ್ಬಿಟ್ಟವ್ರೆ, ಹಿಂಗಾಗ್ಬಾರ್ದಿತ್ತು. ಯಾರು ಹೇಳಿದ್ದು? ಪ್ರೂವ್ ಮಾಡ್ಬಿಟ್ಟು, ಯಾರನ್ನಾದ್ರೂ ಒಬ್ರನ್ನ ಕೇಳ್ಬಿಟ್ಟು ಪ್ರೂವ್ ಮಾಡ್ಬಿಟ್ಟು ನೋಡೋಣ. ಅಮ್ಮ ನನ್ಕಿಂತ ಋತು ಚೆನ್ನಾಗಿದ್ದಾಳಂತೆ. ಇದ್ರ ಬಗ್ಗೆ ಏನಾದ್ರು ಗೊತ್ತಾ? ನಂಗೆ ಗೊತ್ತಿಲ್ಲ ಆ ಥರ. ಇಲ್ಲಿ ಇವ್ರು ಗಣೇಶ್ ಅಂಕಲ್ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ನೀನು ತಿಳ್ಕೊ ಅಂತ ಹೇಳ್ತಾರೆ. ಅಂಕಲ್ ಎಷ್ಟು ಚೆನ್ನಾಗಿ ಹೇಳ್ತೀರ ಅಂಕಲ್. ನಾನು ಗಣೇಶ್ ಅಂಕಲ್ ಏನು ಹೇಳ್ತಾರಂದ್ರೆ, ನನಗೆ ಗೊತ್ತಿಲ್ಲ ಸುದ್ದಿ, ನೀನು ತಿಳ್ಕೊಬೇಕಂತ. ನೀನು ತಿಳ್ಕೊಂಡಿದ್ದೀನೆಲ್ಲ ಎಕ್ಸ್ಪ್ಲೈನ್ ಮಾಡಿ. ಪುರಾತನ ಕಾಲದಲ್ಲಿ ಗೈಸ್ ನನಗೆ ಇದ್ರ ಬಗ್ಗೆ ಅಷ್ಟೊಂದೇನೋ ಗೊತ್ತಿಲ್ಲ, ಅದಕ್ಕೆ ಕ್ರೋಮಲ್ಲಿ ಹೊಡೆದ್ಬಿಟ್ಟು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನನ್ನ ಜೊತೆಗೆ ಎಲ್ಲಿ ಋತು ಇಲ್ಲಿರೋದನ್ನ ನೀಟಾಗಿ ಓದ್ಬಿಟ್ಟು ಹಂಗೆ ಹೇಳು. ಕ್ರೋಮಲ್ಲಿ ನೋಡ್ಕೊಂಡಿದ್ದೀವಿ, ಅದನ್ನ ಹೇಳ್ತಾರೆ ನೋಡಿ ಋತು ಇವಾಗ. ಹಳೆಬೀಡು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಒಂದು ಹಿಸ್ಟಾರಿಕ್ ಸ್ಥಳವಾಗಿದ್ದು 11ನೇ ಶತಮಾನದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಅಷ್ಟೇನು ಹೇಳಿದ್ದೀನೋ? ಅಷ್ಟೇ ಹೈಲೈಟ್ ಆಗಿರೋದು. ಆನೆಸ್ಟ್ಲಿ
10th ಇದೆಲ್ಲ ಹೇಳ್ಕೊಟ್ಟಿದ್ದು. ಸೋಷಲ್ ಇದರಲ್ಲಿ ನನಗೆ ಇವೆಲ್ಲ ಅಷ್ಟೊಂದು ಗೊತ್ತಿತ್ತು, ಇವಾಗ ಅಷ್ಟೊಂದು ಪ್ರಾಪರಾಗಿ ಗೊತ್ತಿಲ್ಲ. ಅದಕ್ಕೆ ನಾನು ಕ್ರೋಮಲ್ಲಿ ನೋಡಿಕೊಂಡು ನಿಮಗೆ ಏನು ಗೊತ್ತಾದ್ದು ನಾನು ಹೇಳ್ತಿದ್ದೀನಿ ಅಷ್ಟೇ. ಅಂದರೆ ನನ್ನ ಕನ್ನಡ ಶೈಲಿನ ನಾನು ಹೆಂಗೆ ಎಷ್ಟು ಚೆನ್ನಾಗಿ ಓದ್ತೀನಿ ಕನ್ನಡ ಅಂತ ಹೇಳ್ತೀನಿ ಅಷ್ಟೇ. ಹಳೆಬೀಡನ್ನು 11ನೇ ಶತಮಾನದಲ್ಲಿ ಹೊಯ್ಸಳರು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡ್ರಂತೆ ಮತ್ತು ಸುಮಾರು 2 ಶತಮಾನ ಕಾಲ ಇದು ಸಂಪತ್ತು ಮತ್ತು ವೈಭವಕ್ಕೆ ಹೆಸರುವಾಸಿಯಾಗಿತ್ತು. ಈ ಥರ ಚಿಕ್ಕ ಚಿಕ್ಕ ಪುಟ್ಟು ಪಾಯಿಂಟ್ಗಳನ್ನ ಹೇಳ್ಕೊಂಡು ಹೋಗ್ತಿದ್ರೆ ತುಂಬ ಇದೆ. ಬಟ್ ಆಲ್ಮೋಸ್ಟ್ ಇದು ಕಂಪ್ಲೀಟು ತುಂಬ ವರ್ಷದಿಂದ ಮಾಡಿರುವಂಥದ್ದು. ತುಂಬ ಹಳೇದು, ಹೆವಿ ಹೇಳೋದು ಇಟ್ಕೊಳ್ಳಿ. ತುಂಬ ಹಳೇದ್ರಲ್ಲಿ ಕಲ್ಲಲ್ಲಿ ಕೆತ್ತಿರುವಂಥದ್ದು ಇದು ಕಂಪ್ಲೀಟು. ನೋಡೋಕೆ ತುಂಬ ಚೆನ್ನಾಗಿದೆ. ಅದೇ ಈಗ ಒಂದು ಫೋಟೋ ಹೊಡೆದ್ನಲ್ಲ, ಅದರಲ್ಲಿ ನಿಮ್ಮ ಮಗ್ಳಕ್ಕಿಂತ ನೀವೇ ಸಖತ್ತಾಗಿ ಕಾಣ್ತಾ ಇದ್ದೀರಾ. ಈ 10th ಸ್ಟ್ಯಾಂಡರ್ಡ್ ಕೂರ್ಸಲ್ವಾ, ಹಂಗ್ ಕೂರಿಸ್ತಾರೆ ನೋಡಿ ಇವಾಗ. ಬಂದೆ ಇಲ್ಲಿ ನೋಡಿ ಗೈಸ್, ಇಲ್ಲಿ ಅಲ್ಲಲ್ಲಲ್ಲಲ್ಲೇ ಇದೊಂದೇ ಫೋಟೋ ಹಿಡ್ಕೊಂಡು ಇಸ್ಲಾಮಿಯಾ ಅಮೇರಿಕಾ ಎಲ್ಲ ನಾಕ್ಬಿಡದ. ಅಂಕಲ್ ಇದು ಗೊತ್ತಿಲ್ಲ ನಿಮ್ಗೆ? ಒಂದೇ ಫೋಟೋ ಹಿಡ್ಕೊಂಡು ಅಮೇರಿಕಾ ಆಫ್ರಿಕಾದೆಲ್ಲ ಬ್ಯಾಕ್ ಗ್ರೌಂಡ್ ಹಾಕೋದು. ಇಡೀ ಭೂಮಿ ಅಂದ್ಬಿಟ್ಟು ಮೇಲೆ ನಿಮ್ಮ ಮಾವನ್ ಇದ್ರ ಮೇಲೆ ಇಡೋದು. ಇಡೀ ಭೂಮಿ ಅಂತ ಹೇಳ್ಬಿಟ್ಟು ನಿಮ್ನ ತಲೆ ತೋರಿಸ್ಬೇಕು. ಈ ಕಡೆ ಕಂಪ್ಲೀಟ್ ದೇವಸ್ಥಾನ ಇದ್ರೆ ಆ ಕಡೆ ಪಾರ್ಕ್ ಉಂಟು. ನಾವೆಲ್ಲ ಹೋಗಿ ಕುತ್ಕೊಂಡು ಮಾತಾಡೋದಕ್ಕಂತ ಪಾರ್ಕ್ ಇದೆ. ಹಳೇಬೀಡು, ಹಂಪಿ ಹಳೇಬೀಡು ಅಲ್ಲ. ನನಗೆ ಈ ಶಿಲೆಗಳು ನೋಡಿದಾಗ ದೀಪಕ್ ಗೌಡ ನೆನಪಾಗ್ತಾನೆ. ಗೈಸ್, ಈ ಗುಂಪಿನ ಲೀಡರ್ ಯಾರು ಗೊತ್ತಾ? ನಮ್ಮ ಮಾವ. ಇಲ್ಲಿ ಆದರ್ಶ ದಂಪತಿಗಳ ಫೋಟೋ ನೋಡಿ, ಆದರ್ಶ ದಂಪತಿಗಳ ಫೋಟೋ. ಏನ್ಮಾ ಸ್ಮೈಲು? ಅಪ್ಪ ಫೋಟೋ ಈಗ ಕರೆಕ್ಟ್ ಹೇಳ್ತೀಯಲ್ವಾ? ಅಪ್ಪ ಫೋಟೋ ತೆಗ್ದಿರ್ತೀವಿ, ಸಕ್ಕತ್ತ ಬಂದೈತೆ ಅಂತ ಹೇಳ್ತೀಯ. ಅದೇ ನಾನ್ ತೆಗ್ದಿದ್ರೆ ಆ ಕಡೆ ಈ ಕಡೆ ಇದ್ ಸರಿ ಇಲ್ಲ ಅಂತ ಹೇಳೋದು. ಇದಲ್ಲ ಅದು ನಿಮ್ಮ ಅಲ್ಲಮ್ಮ ಎಂತ ಪ್ರಶ್ನೆ ಅಮ್ಮ? ಕೊಳಲ್ ಹಿಡ್ಕೊಂಡ್ಬಿಟ್ಟು ಗಿಟಾರ್ ಕಲ್ತಾ ಅಂತ ಕೇಳ್ತವ್ರೆ. ನುಡ್ಸು ಅಂತ ಹೇಳ್ತಾರೆ. ನನ್ಗೆ ನುಡ್ಸಕ್ ಬರುತ್ತೆ ಕೊಳಲ್ ಹಿಡ್ಕೊಂಡು. ಫೈನಲಿ ಇಲ್ಲಿರೋ ಹಳೇಬೀಡನ್ನ ನೋಡ್ಕೊಂಡು ನಾವು ವಾಪಸ್ ಓಡ್ತಾ ಇದೀವಿ. ಅಂಡ್ ಏನಂದ್ರೆ ನಾವು ಬೇಲೂರು ನೋಡ್ತಾ ಇಲ್ಲ, ಬಿಕಾಸ್ ಟೈಮ್ ಆಗ್ಬಿಡುತ್ತೆ ಅಂತ. ಚಿಕ್ಕಮಂಗ್ಳೂರ್ಗೆ ಹೋದಾಗ ಯಾವ್ದದು ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ನಾವು ರೆಸಾರ್ಟಿಗೆ ಹೋದಾಗ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ನೋಡಿದ್ವಿ. ಇವಾಗ ಅದನ್ನೇ ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಿ ನೋಡೋದಿಕ್ಕೆ. ಲೆಟ್ಸ್ ಗೋ. ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಆ ಬುಲೆಟ್ ಬೈಕ್ ಅಲ್ಲಿ ಅಪ್ಪ ಮಗ ಬಂದಿದ್ರು. ಇವಾಗ ಇಷ್ಟು ವರ್ಷಗಳಿಂದ ಎದೆಯಲ್ಲಿ ಇಟ್ಟುಕೊಂಡಿದ್ದು, ಬಚ್ಚಿ ಇಟ್ಟುಕೊಂಡಿದ್ದು ಆಸೆನ ಇವಾಗ ತೀರ್ಸ್ಕೊತಿದಾರ ಆಂಟಿ. ಆಯ್ತು ಓಯ್ ಕರೆಕ್ಟ್. ಅಂಬಿ ನಿಮ್ಗೆ ವಯಸ್ಸಾಯ್ತು, ಬಿಡು ಅಂಕಲ್ ನಿಮ್ಗೆ ವಯಸ್ಸಾಯ್ತು. ಬೇಲೂರು ಬಿಟ್ಟು ಚಿಕ್ಕಮಂಗ್ಳೂರ್ಗೆ ಇನ್ನೇನೋ ಎಂಟ್ರಿ ಕೊಡ್ತಾ ಇದೀವಿ. ಅಷ್ಟ್ರಲ್ಲಾಗ್ಲೇ ಮಳೆ ಬರ್ತೈತೆ, ಹನಿ. ಆಮೇಲೆ ಇನ್ನೊಂದು ಕೇಳ್ಪಟ್ಟೆ, ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿಲಿ ಅಲ್ಲೂ ಕೂಡ ಮಳೆ ಜಾಸ್ತಿ ಇದೆ ಅಂತ ಹೇಳ್ತಿದ್ರು. ನೋಡ್ಬೇಕು ಹೇಗಿದೆ ಮಳೆ ಏನು ಎತ್ತ ಅಂತ. ಇಫ್ ಮಳೆ ಇತ್ತು ಅಂದ್ರೆ ಹೋಗ್ತಾರ ಇಲ್ವಾ ಅನ್ನೋದೊಂದು ಪ್ರಶ್ನೆ. ಯಾಕಂದ್ರೆ ಮುಳ್ಳಯ್ಯನಗಿರಿ ಬೆಟ್ಟ ಹತ್ಬೇಕಂದ್ರೆ ನಾವು 200 ಮೆಟ್ಲು ಎಷ್ಟು ಸಮಥಿಂಗ್ ಇದೆ, ಫುಲ್ ಟಾಪ್ ಹೋಗ್ಬೇಕು ನಾವು. ಮಳೆ ಬರ್ತಿದ್ರೆ ಸ್ವಲ್ಪ ಕಷ್ಟನೇ. ನೋಡ್ಬೇಕು, ಅಲ್ಲಿ ಮಳೆ ಬಂದಿಲ್ಲ ಅಂದ್ರೆ ಸಾಕು, ಆರಾಮಾಗಿ ಹತ್ಬಿಟ್ಟು ಮೇಲೆ ಹೋಗ್ಬೋದು. ಇಟ್ಸ್ ರೈನಿ ಸೀಸನ್. ಬೆಳಗ್ಗೆ ಇವರೆಲ್ಲರೂ ಒಂದೊಂದು ನೀಟಾಗಿ 2 ಇಡ್ಲಿ ತಿನ್ಕೊಂಡ್ರು. ಬಟ್ ನಾನು ಏನು ತಿಂಡಿ ಮಾಡಿಲ್ಲ, ಬಿಕಾಸ್ 6 ಗಂಟೆಗೆ ತಿಂದು ಅಭ್ಯಾಸ ಇಲ್ವಲ್ಲ, ಅದಕ್ಕೆ ತಿಂಡಿ ಮಾಡಿಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 10 ಗಂಟೆ. ನಾವೆಲ್ಲರೂ ಇವಾಗ ಕಾರ್ ನಿಲ್ಲಿಸಿ ತಿಂಡಿ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ. ಆಮೇಲೆ ಇನ್ನೊಂದೇನೆಂದರೆ, ಮನೆಯಿಂದನೇ ಒಂದು ಬಾಕ್ಸಿಗೆ ಒಂದು ಸ್ನೇಕ್ ಹಾಕೊಂಡ್ಬಂದಿದ್ದೀನಿ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಸ್ನೇಕ್ ಬರುತ್ತಲ್ಲ, ಆ ಥರ ಒಂದು ಸ್ನೇಕ್ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ನೋಡೋಣ ಯಾರು ಬಲಿಕ ಬಕ್ರಾಗ್ತಾರಂತ. ಇವಾಗ ಇವನು ಹೆಲ್ಪ್ ತೊಗೋತಾ ಇದ್ದೀನಿ. ಬಾಕ್ಸಲ್ಲಿ ಸ್ನೇಕ್ ಇಟ್ಟಿದ್ದೀನಿ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಸ್ನೇಕ್ ಮೇಲೆ ಬರುತ್ತೆ. ನಿಮ್ಮ ಅಮ್ಮನ ಹತ್ರ ಕೊಟ್ಬಿಟ್ಟಮ್ಮ ಒಂದು ಸ್ವಲ್ಪ ಇದನ್ನು ಓಪನ್ ಮಾಡ್ಕೊಡೋಣ ಅಂತ ಹೇಳ್ಬೇಕು. ದೆನ್ ನೋಡಿ ಗೈಸ್, ಈಗ ಆಗ್ಲಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ದೀನಿ ಆಂಟಿಗೆ ಸ್ನೇಕ್ ಕೊಡೋದಕ್ಕೆ. ಆದರೆ ನೋಡಿ ಎಲ್ಲ ಒಟ್ಟಿಗೆ ಬರ್ತವ್ರೆ, ಒಟ್ಟೊಟ್ಟಿಗೆ ಅವ್ರೆ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ, ಯೋಚನೆ ಮಾಡ್ತಾಯಿದ್ದೆ ನಾನು ಮದೇಶ ಎಲ್ಲ.
ಒಂದು ಟೈಮ್ ಒಂದೊಳ್ಳೆ ಪರ್ಫೆಕ್ಟ್ ಮುಹೂರ್ತ ಟೈಮ್ ಇಟ್ಟು ನೋಡ್ಬಿಟ್ಟು ಇಟ್ಬಿಡ್ತೀವಿ ಗೈಸ್. ಇಲ್ಲಿ ನಮ್ಮ ಅತ್ತೆಯವರು ನಮ್ಮ ಅಪ್ಪನ ತಲೆ ಹೊಡೆದಾಕ್ಬಿಟ್ಟವ್ರೆ. ಬಿಡಿಲಿ ನಾನೇನ್ ಮಾಡ್ದೆ ಗೊತ್ತಾ? ನಮ್ಮ ಮಾಮೂಲಿ ನಮ್ದಿರ್ತಲ್ಲ ಬಡಿತು ನೋಡು ಅಮ್ಮನ್ ಬಿಡಲಿ ಬರುತ್ತೆ. ಓ ಈ ಜೋರಾಗಿ ಬಿಟ್ಟೈತೆ ಪಾಪ. ಇದು ಹೊಡಿತು ಬಯಲ್ ಋತು ತಲೆ ಕೊಡು ಒಂದ್ಸರಂಗೆ. ನಮ್ಗೆ ಗೊತ್ತ ಈಗ ತಗೊಳದ್ ಬಿಟ್ಬಿಟ್ಟು ಬಗ್ದೆ ನಾನು. ಏನ್ ಅಂಕಲ್ ನಿಮ್ ಡಿಕ್ಕಿ ಹಿಂಗೆಲ್ಲ ಆಗುತ್ತಂತ ಅನ್ಕೊಂಡಿರಲಿಲ್ಲ ಅಂಕಲ್. ಅಲ್ಲಿ ನೋಡಿ ತಲೆ ಹೊಡೆದಾಯ್ತು. ಕರೆಕ್ಟ್ ಆಗಿತ್ತು ಕಳಿ, ಏನ್ ಮಾಡಿದೆ? ಇಲ್ಲಿ ನೋಡಿ ವಿಷಯ ಇರೋ ಏನ್ ತಗೋದ್ ಧರ್ಮ ಬಿಡ್ರಿ ತೆಗಿರಿ. ತಗೋದು ಬಗ್ದಕ್ಕಲ್ಲ ಬಂದ್ ಹೊಡಿತ ನೋಡಿ. ಅಲ್ಲಲ್ಲ, ನೀನ್ ಏನ್ ಮಾಡಿದೆ? ಕರೆಕ್ಟ್ ಆಗಿತ್ತು ಕಳ. ನೋಡೋ ಹಂಗೆ ಅಲ್ಲ ಇಲ್ಲಿ ನಮ್ಮೇಲೆ ತತ್ತಿರೋದು ಇಲ್ಲಿ ನೋಡು. ಅಮ್ಮ ವರದಕ್ಷಿಣೆ ಕೊಡ್ತಿಲ್ಲ ಅಂತ ಬುಳ್ಳೆ ಹೊಡಿತಾರ. ಇಲ್ಲಿ ನೋಡಿ ಅಮ್ಮ ಇಲ್ಲಿ ನೋಡಿ ತಾಂಬೂಲ ಅಂತ ಅವ್ರು ಹೊಡೆದಾಕ್ಬಿಟ್ಟು ಫುಲ್ ಉತ್ಕೊಂಡೈತೆ. ಐಸ್ ಇವಾಗ ನಾವು ಎಲ್ಲಾರು ತಿಂಡಿ ಮಾಡಕ್ಕಂತ ಹೋಗ್ತಾ ಇದೀವಿ. ಈ ಬಾಕ್ಸ್ ಅಲ್ಲಿ ಮನೆಯಿಂದ ಸ್ವೀಟ್ ತಂದಿದ್ರು. ಸ್ವೀಟ್ ನ ಇಟ್ಕೊಂಡು, ಸ್ವೀಟ್ ಅಂದ್ರೆ ಗೊತ್ತಲ್ವಾ, ಇಷ್ಟ ಅಲ್ವಾ, ಅದಕ್ಕೋಸ್ಕರ. ಆಂಟಿ ಸ್ವೀಟ್ ತಿಂತೀರಾ? ಸ್ವೀಟ್ 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 ಎಲ್ಲೋಡಿ ಸ್ವೀಟ್ 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 ಸ್ವೀಟ್. ಮುಚ್ಚು ಬ್ಯಾಗ್ಸ್ ಮುಚ್ಚು. అంటే ಚೆನ್ನಾಗಿದ್ದೀರಾ? ಅಷ್ಟು ಫಾಸ್ಟ್ ಮುಚ್ಚಿಬಿಟ್ರಲ್ಲ, ಭಯ ಆಯ್ತಾ? ಗೈಸ್ ಇಲ್ಲಿ ನೋಡಿ, ತಿಂಡಿ ಮಾಡಕ್ಕೆ ಅಷ್ಟು ದೂರ ಹೋಗ್ತಾ ಉಂಟು. ಈ ಬಾಕ್ಸಲ್ಲಿ ಸ್ವೀಟ್ ಇದೆ. ಸ್ವೀಟ್ನ ಯಾರಿಗೂ ಕೊಡಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಬೇಕಾರುತ್ತು ಸರಿ ಆಯ್ತು, ಓಪನ್ ಮಾಡ್ಕೊಡು ಒಂಚೂರು ಇದನ್ನು. ಸ್ವೀಟ್ ಎಲ್ಲ ತಿನ್ಕೊಂಬೇಡಂಗೆ. ಸ್ವೀಟ್ ಇಷ್ಟ ಇಲ್ವಾ ನಿನಗೆ? ಏಕೆ? ವಾ ಒಂದು ನಿಮಿಷ ಆ ಕಡೆ ಬರುತ್ತೆ, ಎಲ್ಲರೂ ನೋಡ್ತಾರೆ. ಹಿಂದೆ ಬಾ ನೀನು ಮುಡ್ಚಿಲ್ಲ. ಇದು ಮಾದೇಶ ಈಗ ಕಾಣಿಸುತ್ತೆ. ಹಿಂದೆ ತಿರ್ಕೊಳಕು ಋತು ಎದ್ರಕಂಡ ಫ್ಲಾಶ್ ಬ್ಯಾಕ್. ಕಾಣಿಸ್ತು ಮುಖದಲ್ಲಿ ಕಾಣಿಸ್ತು. ಇಲ್ಲ, ನಾನು ಸುಮ್ಮನೆ ನಿಮ್ಮ ಕಂಟೆಂಟ್ ಸಿಗ್ಲಿ ಅಂತ ಡೋವೆಲ್ಲ ಮಾಡ್ಬೇಡ. ನಿಮ್ಮ ಅಮ್ಮಂಗೆ ಹೇಳ್ಬೇಡ. ಆಮೇಲೆ ಮಾಡಿಸ್ತೀನಿ ಆಮೇಲೆ. ಗೈಸ್ ಇವಾಗ ತಿಂಡಿ ಮಾಡ್ತಾ ಇದೀವಿ ಎಲ್ಲರ ಜೊತೆಲಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಟೈಮ್ ಇಲ್ಲ. ಏನ್ ಕದು ಆಗಿರೋದು? ಕದು ಏನದಾಗಿರೋದು? ಅಯ್ಯೋ ದೇವ್ರೆ. ಓ ಗೈ ಚಿಕನ್ ಹಾಳಾಯ್ತು. ನಾನು ಎಷ್ಟು ಸರಿ ನೋಡಿದ್ದೀನಿ ನೀವೇ ವಿಡಿಯೋಲಿ. ಸರಿ ಆಂಟಿ ಓಕೆ. ಆಗ್ಲೇ ನಿಮ್ಮ ಮಗಳು ಹೆದರ್ಕೊಂಡಾಯ್ತು. ನಾನು ವಿಡಿಯೋ ನೋಡಿದ್ದೆ, ಆಕ್ಟ್ ಮಾಡಿದ್ಲಂತೆ. ಏನೋ ಹೇಳ್ದೆ, ನಿಮ್ಮ ಅಕ್ಕ ಹೆದರ್ಕೊಳ್ಳಲ್ಲ ಅಂತಲ್ಲೋ. ಅಯ್ಯೋ ದೇವ್ರೆ, ಸೆಟ್. ಅಂಕಲ್ ಈ ಚಿಕನ್ ಕೆಟ್ಟೋಗೈತಲ್ವಾ, ಈ ಜೋರಾಗಿ ಅಳ್ತಾರಲ್ವಾ? ಅಯ್ಯಯ್ಯೋ ನನ್ ಹಂಗೇಳಿ ಅಂಕಲ್ ಒಂದ್ಸಲಿ. ಹಿಂಗೆಲ್ಲ ಆಯ್ತದಂತ ಅನ್ಕೊಂಡಿದ್ರೆ ಮನೇಲೆ ತಿನ್ಕೊಂಡ್ ಬತ್ತಿದ್ನಲ್ಲಪ್ಪ. ಮನೆಯಿಂದ ಚಿಕನ್ ನೀಟಾಗಿ ಮಾಡ್ಕೊಂಡ್ ಬಂದಿದ್ರು ಫ್ರೈಗೆ. ಪಾಪ ಎಲ್ರೂ ಆಸೆ ಇತ್ತು, ಬಟ್ ಅಲ್ಲಿ ಎಕ್ಸ್ಪೈರ್ ಆಗ್ಬಿಟ್ಟೈತೆ. ಆ ಚಿಕನ್ ಇಲ್ದಲೆ ನಾವ್ ಇವಾಗ ಚಿತ್ರಾನ್ನ ತಿಂತಾ ಇದೀವಿ. ಎಲ್ರು ಚಿತ್ರಾನ್ನನೇ. ಫೈನಲಿ ನಾವೆಲ್ಲರೂ ತಿಂದ್ಬಿಟ್ಟು ಇವಾಗ ಹೊರಡ್ತಾ ಇದೀವಿ. ಪ್ಲೇಸ್ ಬಂದ್ಬಿಟ್ಟು ಯಾವ್ದಂತ ಗೊತ್ತಿಲ್ಲ.
ಅಲ್ಲಿಗೆ ಹೋದಾಗಲೇ ಡಿಸೈಡ್ ಆಗೋದು. ನಾವು ನಮ್ಮನೆಯಿಂದ ಮಾಡ್ಕೊ ಬಂದಿರೋ ಚಿಕನ್ ಎಷ್ಟು ಕೆಜಿ ಅಂದ್ರೆ 4.25 kg. 4.25 kgನ ಎಕ್ಸ್ಪೈರ್ ಮಾಡಿಸ್ಬಿಟ್ರು ನಮ್ಮ ಅಪ್ಪ. ಅದೇ ನಾನಲ್ಲ. ಯಾಕೆ ಅಂತ ಕೇಳು ಹೇಳ್ತೀನಿ. ಯಾಕೆ ಅಂತ ನಾವು ಯಾಕಮ್ಮ ಬೆಳಿಗ್ಗೆ ಕದೋರ್ ಮನೆಗೆ ರೀಚ್ ಆದ ತಕ್ಷಣ ಬಿಸಿ ಮಾಡ್ಬೇಕಾಗಿತ್ತು. 6 ಗಂಟೆಗೆ ಬಿಸಿ ಮಾಡು ಅಂತ ನಾನು ಬಡ್ಕಂಡೆ. ನೈಟ್ ಮಾಡಿದ್ದೆ. ನಮ್ಮನೆ ಅಯ್ಯೋ ಬೆಂದೋಗ್ಬಿಡ್ತೈತಿ ಚಿಕನ್, ಹಾಳಾಗ್ಬಿಡ್ತೈತಿ ಚಿಕನ್ ಅಂತ. ಈಗ ಹಾಳೇ ಆಯ್ತು. ನಮ್ಮದೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ, ಹಾಳಾದಾಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅದ ತುಂಬಾ ಚೆನ್ನಾಗಿ ಏನಾದ್ರು ಟೇಸ್ಟ್ ಬಂತು ಅಂದ್ರೆ ನಾನು ಹೇಳ್ದೆ ಇದು ನಾಕು ಅಂತ, ನಿಮ್ಮೆಣ್ಣು ಹಾಕಿದ್ಕೆ ನೋಡಿ ಟೇಸ್ಟ್ ಬಂತು ಅಂತ ಹೇಳೋದು. ಗೈಸ್ ಆನೆಸ್ಟ್ಲಿ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಉಂಟು ಮಾರ್ಯ. ಹಿಂದೆ ಕದೋಳೆ ಕಮ್ಮಿ ಮಾಡ್ಕೊಳ. ಸಾರಿ, ಹೆವಿ ನಿದ್ದೆ ಬರ್ತಾ ಇದೆ, ಯಾಕೋ ತೋಗೊಡಿಸ್ತಾ ಇದ್ದೀನಿ ಆಗ್ಲಿಂದ. ಅದಕ್ಕೆ ಕದು ಅವಳ ಸೀಟ್ನ ತ್ಯಾಗ ಮಾಡ್ಬಿಟ್ಟು ನನಗೆ ಮಲ್ಕೊಳ್ಳೋಕ್ಕೆ ಅವಕಾಶ ಮಾಡ್ಕೊಡ್ತಾಳೆ. ಈಗ ನಿಂದು ತಾಯಿ ಇದು ಸಾಂಗ್ ಹಾಕೊಡ್ತೀವಿ ಇವಳ. ನಿಂದು ತಾಯಿ ಗುಣ. ಗುಡ್ ನೈಟ್ ಗೈಸ್, ಗುಡ್ ನೈಟ್.